ಶ್ರೀ ಗುರುಭ್ಯೋ ನಮಃ. ಹರಿವಂಶದ ಭವಿಷ್ಯ ಪರ್ವದ ಎಲ್ಲ ಕಥೆಗಳು ಸಮಾಪ್ತ ಆಗಿವೆ. 132 ಅಧ್ಯಾಯದ ನಂತರ ಮಹಾಭಾರತದ ಮತ್ತು ಹರಿವಂಶದ ಮಹತ್ವ, ವಾಚಕನಿಗೆ ಇರಬೇಕಾದಂತಹ ಅರ್ಹತೆಗಳು, ಶ್ರವಣದ ಪದ್ಧತಿ ಮತ್ತು ಹರಿವಂಶದಲ್ಲಿ ಇಲ್ಲಿಯವರೆಗೆ ಬಂದಿರುವಂತಹ ವೃತ್ತಾಂತಗಳ ಸಂಗ್ರಹ ಇತ್ಯಾದಿ ವರ್ಣನೆಗಳಿವೆ. 132ನೇ ಅಧ್ಯಾಯದಲ್ಲಿ ಭಾರತ ಮತ್ತು ಹರಿವಂಶದ ಶ್ರವಣ ವಿಧಿಯನ್ನು ಗಮನಿಸಬೇಕು. ಜನಮೇಜಯ ಪ್ರಶ್ನೆ ಮಾಡಿದ, ಮಹಾಭಾರತದ ಶ್ರವಣ ವಿಧಿಯನ್ನು ಯಾವ ಪ್ರಕಾರವಾಗಿ ಮಾಡಬೇಕು ಮತ್ತು ಅದನ್ನು ಮಾಡಿದರೆ ಬರುವಂತಹ ಫಲ ಯಾವುದು? ಒಂದೊಂದು ಬಾರಿಗೆ ಪಾರಾಯಣ ಮುಗಿದಾಗಲೂ ಕೂಡ ಯಾವ ಯಾವ ದೇವತಾ ಪ್ರತೀಕಗಳನ್ನು, ದೇವತೆಗಳ ವಿಭೂತಿ ರೂಪಗಳನ್ನು ಪೂಜೆ ಮಾಡಬೇಕು, ಇವುಗಳ ವಿವರಣವನ್ನು ಮಾಡಿ ಅಂತ ಹೇಳಿದ. ಮತ್ತು ಯಾವ ದಾನಗಳನ್ನು ಮಾಡಬೇಕು, ವಾಚಕನು ಎಂಥವನಾಗಿರಬೇಕು, ವಾಚಕನನ್ನು ಗೌರವಿಸುವಂತ ಬಗೆ ಯಾವುದು, ಅದನ್ನು ವಿವರಣೆ ಮಾಡಿ ಹೇಳಿ ಅಂತ ಹೇಳಿದಾಗ ವೈಶಂಪಾಯನರು ಆ ಕಥೆಯನ್ನು ಮುಂದುವರಿಸಿದರು. ಮಹಾಭಾರತ ಶ್ರವಣದಿಂದ ಪ್ರಾಪ್ತವಾಗುವಂತಹ ಫಲಗಳನ್ನು ಹೇಳ್ತೇನೆ ಮತ್ತು ಅದರ ವಿಧಿಯನ್ನು ಕೂಡ ಹೇಳ್ತೇನೆ. ಸಾವಧಾನ ಮನಸ್ಕನಾಗಿ ಅದನ್ನು ಕೇಳು. ಸ್ವರ್ಗದ ನಿವಾಸಿಗಳಾದಂತಹ ದೇವತೆಗಳು ಪರಮಾತ್ಮನ ಜೊತೆಗೆ ಭೂಲೋಕದಲ್ಲಿ ಅವತರಿಸಿ ತಮ್ಮ ಅವತಾರ ಕಾರ್ಯೆಲ್ಲ ಮುಗಿದ ಬಳಿಕ ಆ ಪರಮಾತ್ಮ ನಡಗೂಡಿ ಮತ್ತೆ ಸ್ವರ್ಗಕ್ಕೆ ತೆರಳಿದರು. ರುದ್ರರು, ಸಾಧ್ಯರು, ಸನಾತನವಾದಂತಹ ಅಶ್ವಿನಿ ದೇವತೆಗಳು, ಆದಿತ್ಯರು, ಅಶ್ವಿನಿ ಕುಮಾರರು, ಲೋಕಪಾಲರು, ಮಹರ್ಷಿಗಳು, ದುಷ್ಯಕರು ಎಲ್ಲರೂ ಕೂಡ ಮಹಾಭಾರತದಲ್ಲಿ ಮತ್ತು ಅದರ ಪರಿಶಿಷ್ಟವಾದಂತಹ ಹರಿವಂಶದಲ್ಲಿ ಅವತಾರ ಮಾಡಿರುವುದರ ವರ್ಣನೆಯನ್ನು ನಾವು ಕೇಳ್ತೀವಿ. ನಾವು ಮಹಾಭಾರತದ ಮತ್ತು ಹರಿವಂಶದ ಅದರ ಅಂತರ್ಗತವಾದಂತಹ ಸೂಕ್ಷ್ಮ ರಹಸ್ಯಗಳು, ಅದರ ಸಾಂಕೇತಿಕ ಅರ್ಥಗಳನ್ನು ವಿವರಣೆ ಮಾಡಲಿಕ್ಕೆ ಒಂದು ಶಕ್ತರಾಗದೇ ಇರಬಹುದು. ಅದು ನಮ್ಮ ಅಳತೆಗೆ, ನಮ್ಮ ಯೋಗ್ಯತೆಗೆ ಮೀರಿತ್ತು. ಆದರೆ ಮಹಾಭಾರತ ಏನು ಹೇಳ್ತದೆ ಅಂದ್ರೆ, ಅವರು ಮಾಡಿದಂತಹ ಕರ್ಮಗಳನ್ನು ಕೀರ್ತನೆ ಮಾಡುವುದರ ಮೂಲಕವೇ, ಅವ್ರ ಹೆಸರುಗಳನ್ನು ಕೀರ್ತನೆ ಮಾಡಿದ್ರೆ ಸಾಕು, ನಮ್ಮ ಎಷ್ಟೋ ಪಾಪಗಳು ಕೂಡ ತತ್ಕಾಲದಲ್ಲೇ ಪರಿಹಾರ ಆಗ್ತವೆ ಅಂತ ಕೇಳ್ತೇವೆ. ಅದು ಬರೆಯೋದಕ್ಕೆ ಅದಕ್ಕೆ ಅಷ್ಟೇ ಅಲ್ಲ, ವೆಂಕಟೇಶ ಪುರಾಣ ಇತ್ಯಾದಿ ಎಲ್ಲದಕ್ಕೂ ಕೂಡ ಅನೇಕ ಬಾರಿ ಅದು ಹೋಗ್ಸರಿ ಅದನ್ನೇ ಕಥೆಯನ್ನು ಕೇಳಿರ್ತೇವೆ. ಮತ್ತೆ ಈ ಸರಿ ಅದನ್ನೇ ಕಥೆ ಯಾಕೆ ಕೇಳಬೇಕು ಅಂತ ನನಗೆ ಅನಿಸುತ್ತೆ. ಹೊಸ ಅರ್ಥ ನನಗೇನು ಹೊಳೆಯೋದಿಲ್ಲ, ಅದು ನನ್ನ ಶಕ್ತಿ ಮೀರಿತ್ತು. ಕಥೆ ಸ್ಪಷ್ಟವಾಗಿ ಗೊತ್ತಿರುವಾಗ, ಕಥೆ ಎಲ್ಲ ವಿವರಗಳು ಗೊತ್ತಿರುವಾಗ ಮತ್ತೆ ಅದನ್ನೇ ಯಾಕೆ ಪಾರಾಯಣ ಮಾಡಬೇಕು, ಮತ್ತೆ ಅದನ್ನೇ ಯಾಕೆ ಕೀರ್ತನೆ ಮಾಡಬೇಕು? ಮತ್ತು ಜನರೇನು ಕೂತು ಕೇಳೋರೇನು ಅದ್ಮಿರಲ್ಲ, ಅವ್ರಿಗೆಲ್ಲ ಗೊತ್ತಿದ್ದ ಮತ್ತೆ ಯಾಕೆ ಅದನ್ನು ಹೇಳಬೇಕು ಅಂತ ಎಷ್ಟೋ ಬಾರಿ ನನಗೆ ಅನಿಸಿದ್ದಿದೆ. ಎಲ್ಲ ಗೊತ್ತಿದ್ದಿರ್ಬೋದು, ದಿವಸ ನಾವು ಎಷ್ಟೋ ಸ್ತೋತ್ರಗಳನ್ನು ಪಾರಾಯಣ ಮಾಡ್ತೀವಿ, ಗಾಯತ್ರಿ ಮಂತ್ರ ಇತ್ಯಾದಿ ಮಂತ್ರವನ್ನು ಪಾರಾಯಣ ಮಾಡ್ತೀವಿ, ನಾಮ ಸಂಕೀರ್ತನೆಯನ್ನು ಮಾಡ್ತೀವಿ. ಎಲ್ಲ ಗೊತ್ತಿದ್ರು ಕೂಡ ಮತ್ತೆ ಅದನ್ನು ಮಾಡ್ತೀವಲ್ಲ, ಅದನ್ನ ಮಾಡೋದು ಯಾತಕ್ಕಾಗಿ ಅಂದ್ರೆ, ವಿಸದ್ ವಿಸ್ಮರಣಂ ವಿಷ್ಣೋ ಸಂಪತ್ತಸ್ಯ ನಿಷೇವಣಂ ಸಂಪದೋ ನೈವ ವಿಪದೋ ನೈವ ವಿಪದಃ ಸಂಪದೋ ನೈವ ಸಂಪದಃ. ಈ ಜಗತ್ತಿನಲ್ಲಿ ನಮಗೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಬರುವಂತಹ ಯಾವುದೇ ಆಪತ್ತುಗಳಿವೆ ಅಲ್ಲ, ಅವು ಆಪತ್ತುಗಳು ಆಪತ್ತೇ ಅಲ್ಲ. ಮತ್ತೆ ಬಹಳ ದೊಡ್ಡ ಪ್ರಮಾಣದ ಸಂಪತ್ತಾಗಲಿ ಅಥವಾ ಧನಾಗಮವಾಗಲಿ ಬಂದರೆ ನಾವೇನು ಹರ್ಷ ಪಡ್ತೇವಲ್ಲ, ಅದು ಯಾವುದು ಸಂಪತ್ತೇ ಅಲ್ಲ. ಸಂಪತ್ತು ಏನು ಅಂದ್ರೆ ಭಗವಂತನ ನಾಮ ಸ್ಮರಣೆ ಸಂಪತ್ತು. ಅವನನ್ನು ಮರೆತರೆ ಅದೇ ವಿಪತ್ತು. ಆ ಮರೆಯಬಾರದು ಅನ್ನೋದಕ್ಕಾಗಿ ಇಷ್ಟೆಲ್ಲ ನಾಮ ಸಂಕೀರ್ತನೆ ಮತ್ತು ಎಲ್ಲ ಪುರಾಣಗಳ ಶ್ರವಣ ಅಷ್ಟೇ. ಗೊತ್ತಿದ್ರು ಕೂಡ ಮತ್ತೆ ಗೊತ್ತಿದ್ರು ಕೂಡ ಅದನ್ನೇ ನೋಡೋದು, ಅದನ್ನೇ ಕೇಳೋದು. ಯಾತಕ್ಕಾಗಿ ಅಂದ್ರೆ ಆ ಭಗವಂತನ ದಿವ್ಯವಾದಂತಹ ಸ್ವರೂಪ ನಮ್ಮ ಉದ್ಭುತವಾಗಲಿ, ಮನಸ್ಸಿನಿಂದ ಅದು ಯಾವತ್ತೂ ಕೂಡ ಮರೆಯದೇ ಇರಲಿ ಅನ್ನೋದಕ್ಕಾಗಿ ಈ ಪುರಾಣ ಶ್ರವಣ, ಕೀರ್ತನೆ ಇತ್ಯಾದಿಗಳು. ಮಹಾಭಾರತದ ಇತಿಹಾಸವನ್ನು ಸಮಗ್ರವಾಗಿ ಕೇಳಿದ ಬಳಿಕ ಯಥಾಶಕ್ತಿ ಅಲ್ಲಿ ಯುದ್ಧದಲ್ಲಿ ಮಡಿದಂತಹ ಬ್ರಾಹ್ಮಣರಿಗೆ ನಾನಾ ಪ್ರಕಾರವಾದಂತಹ ರತ್ನಗಳನ್ನ, ಭೂದಾನಾದಿಗಳನ್ನ ಕೊಡಬೇಕು. ನಾವು ಕೇಳಿದವರು ಕೂಡ ಅಲ್ಲಿ ಯಾರು ಮಡಿದಿರ್ತಾರಲ್ಲ ಅವರ ಹೆಸರಿನಲ್ಲಿ ದಾನ ಇತ್ಯಾದಿಗಳನ್ನು ಮಾಡಬೇಕು. ದಾನ ಮಾಡಲಿಕ್ಕೆ ಯಾವುದಾದ್ರು ನಿಮಿತ್ತ ಅಷ್ಟೇ ಇವೆಲ್ಲ.
ಗೋವುಗಳನ್ನು ವಸ್ತ್ರ ಭೂಷಣಗಳಿಂದ ಅಲಂಕಾರ ಮಾಡಿ ಕರೆಯುವ ಕಂಚಿನ ಪಾತ್ರ ಸಮೇತವಾಗಿ ದಾನ ಮಾಡಬೇಕು. ಸಾಧ್ಯವಿದ್ದವರು ಕನ್ಯಾದಾನ ಮಾಡಬೇಕು. ನಾನಾ ಪ್ರಕಾರವಾದಂತಹ ವಾಹನಗಳನ್ನು, ವಿಚಿತ್ರವಾದಂತಹ ಪಾತ್ರಗಳನ್ನು, ಭೂದಾನ, ವಸ್ತ್ರದಾನಾದಿಗಳನ್ನು ಮಾಡಬೇಕು. ಕುದುರೆಗಳನ್ನ, ಆನೆಗಳನ್ನೆಲ್ಲ ಕೂಡ ದಾನ ಮಾಡಬೇಕು. ತಗೊಳ್ಳುವವರು ಮತ್ತು ಕೊಡುವವರ ಶಕ್ತಿಯನ್ನು ನೋಡಿ ತನ್ನ ಮನೆಯಲ್ಲಿ ಏನೇನು ಶ್ರೇಷ್ಠವಾದ ವಸ್ತುಗಳಿವೆಯೋ, ಯಾವ್ಯಾವ ವಸ್ತುಗಳ ಮೇಲೆ ನಮಗೆ ಕಾಮನೆ ಇದೆಯೋ ಆ ಎಲ್ಲ ವಸ್ತುಗಳನ್ನು ದಾನ ಮಾಡಬೇಕು. ಕಸುನಿಗರು ಯೋಧರ ಪ್ರೀತ್ಯರ್ಥವಾಗಿ ಬ್ರಹ್ಮಜ್ಞಾನಿಗಳಾದವರಿಗೆ ದಾನ ಮಾಡಬೇಕು. ತನ್ನನ್ನೇ ದಾನ ಕೊಟ್ಟಬೇಕು ಪತ್ನಿ ಪುತ್ರ ಸಮೇತವಾಗಿ. ಅಂದ್ರೆ ನಾನು ನಿಮ್ಮ ಸೇವೆಗೆ ಸದಾ ಸನ್ನದ್ಧನಾಗಿದ್ದೇನೆ ಅಂತ ಅವರಿಗೆ ಅರ್ಪಿಸಿಕೊಳ್ಬೇಕು. ಕ್ರಮಬದ್ಧವಾಗಿ ಮಹಾಭಾರತವನ್ನು ಶ್ರವಣ ಮಾಡಿದ ಕೊನೆಯಲ್ಲಿ ಇದನ್ನು ಮಾಡಬೇಕು. ಸತ್ಯನಿಷ್ಠನಾಗಿದ್ದು, ಶೌಚ ಪರಾಯಣನಾಗಿದ್ದು, ಶ್ರೋತೃವಿಗೆ ಯಾವ ಫಲ ಸಿದ್ಧಾರ್ಥವನ್ನು ಮುಂದೆ ವಿವರಣೆ ಮಾಡಿ ಹೇಳ್ತೀನಿ, ಅದನ್ನು ಕೇಳು. ಅದಕ್ಕಿಂತ ಮೊದಲು ಮಹಾಭಾರತವನ್ನು ಹೇಳುವಂಥ ವಾಚಕ ಇರ್ತಾನಲ್ಲ, ಅವನು ಯಾವ ಥರದವನಾಗಿರ್ಬೇಕು? ಶುದ್ಧನಾಗಿರ್ಬೇಕು, ಸುಶೀಲನಾಗಿರ್ಬೇಕು, ಸದಾಚಾರಿಯಾಗಿರ್ಬೇಕು, ಶ್ವೇತ ವಸ್ತ್ರಗಳನ್ನು ಧರಿಸಿರಬೇಕು, ಜಿತೇಂದ್ರಿಯನಾಗಿರ್ಬೇಕು, ಸಂಸ್ಕಾರಗಳಿಂದ ಸಂಪನ್ನನಾಗಿರ್ಬೇಕು, ಶಾಸ್ತ್ರಜ್ಞನಾಗಿರ್ಬೇಕು, ಶ್ರದ್ಧಾಳುವು, ಮತ್ತೊಬ್ಬ ಪಂಡಿತರ ಬಗ್ಗೆ, ಜ್ಞಾನಿಗಳ ಬಗ್ಗೆ, ಭಾಗವತರ ಬಗ್ಗೆ ಅಸೂಯೆ ಇಲ್ಲದವನಾಗಿರ್ಬೇಕು, ಭೂತವಂತನಾಗಿರ್ಬೇಕು, ಸೌಭಾಗ್ಯಶಾಲಿಯಾಗಿರ್ಬೇಕು, ಮನಸ್ಸು ಮತ್ತು ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಂಥವನಾಗಿರ್ಬೇಕು, ದಾನ ಮಾನ ಇತ್ಯಾದಿಗಳನ್ನು ಪರಿಗ್ರಹ ಮಾಡುವಂಥವನು, ಬೇರೆಯವ್ರ ದಾನ ಕೊಟ್ಟು ಸ್ವೀಕಾರ ಮಾಡುವಂಥವನು ಆಗಿರ್ಬೇಕು, ಕೊಡದೇ ಇದ್ರೆ ದುಃಖ ಪಡದೇ ಇರುವಂಥವನು ಆಗಿರ್ಬೇಕು, ಸನ್ಮಾನ ಮಾಡಿದರೆ ಅವನ್ನ ಹಿಗ್ಗದೆ ಸ್ವೀಕಾರ ಮಾಡಬೇಕು, ಅಪಮಾನ ಮಾಡಿದರೆ ಕೂಡಬಾರದು ಅಂಥವನಾಗಿರ್ಬೇಕು. ಅಂಥ ವಿದ್ವಾಂಸನನ್ನ ವಾಚಕನನ್ನಾಗಿ ಸ್ವೀಕಾರ ಮಾಡಬೇಕು. ವಾಚನ ಮಾಡುವ ಪದ್ಧತಿ ಏನಂದ್ರೆ, ಬಹಳ ನಿಧಾನವಾಗಿ ಕೇಳುವವರಿಗೆ ವೈರಸ್ಯ ಬರುವಂತೆ ವಿಳಂಬವಾಗಿ ತಡೆದು ವಾಚನ ಮಾಡಬಾರದು. ಆಯಾಸ ಪಟ್ಟುಕೊಂಡು ತೀರಾ ಮನಸ್ಸಿನ ಸಾಕ್ಷಾರವನ್ನು ತೋರಿಸಿಕೊಂಡು ವಾಚನ ಮಾಡಬಾರದು. ತಡೆ ಇಲ್ಲದೆ ಪ್ರವಾಹ ರೂಪವಾಗಿ ಹರಿಯುವಂತಿರಬೇಕು ವಾಚನ. ಅಕ್ಷರಗಳನ್ನು ಕಠೋರವಾಗಿ ಉಚ್ಚಾರ ಮಾಡಬಾರದು, ಅಸ್ಪಷ್ಟವಾಗಿ ಕೂಡ ಶಬ್ದಗಳನ್ನು ಉಚ್ಚಾರ ಮಾಡಬಾರದು. ಅಕ್ಷರಗಳನ್ನು ಹೇಗೆ ಉಚ್ಚಾರ ಮಾಡಬೇಕು ಅನ್ನೋದಕ್ಕೆ ವ್ಯಾಘ್ರಿ ಯಥಾ ಹರೇ ಪುತ್ರ ಅನ್ನಂತ ಒಂದು ಶಾಸ್ತ್ರದಲ್ಲಿ ಉದಾಹರಣೆ ಕೊಡ್ತಾರೆ. ಹೆಣ್ಣು ಹುಲಿ ತನ್ನ ಮಕ್ಕಳನ್ನ, ತನ್ನ ಮರಿಗಳನ್ನ ಬಾಯಲ್ಲಿ ಕಚ್ಕೊಂಡು ಹೋಗ್ತದಲ್ಲ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ, ಅದು ಕಚ್ಕೊಂಡು ಹೋಗುವಾಗ ಅದರ ಹಿಡಿತ ಎಷ್ಟು ಮಟ್ಟಿಗೆ ಇರ್ತದೆ ಅಂದ್ರೆ ಆ ಮರಿ ಆ ಹಿಡಿತ ತಪ್ಪಿ ಕೆಳಗೆ ಬೀಳಬಾರ್ದು. ಆದ್ರೆ ಆ ಹಿಡಿತ ಬಹಳ ಬಿಗಿಯಾಗಿ ಮರಿಗೆ ನೋವು ಆಗಿರಬಾರ್ದು. ಆ ರೀತಿಯಾಗಿ ಅಕ್ಷರಗಳನ್ನು, ಶಬ್ದಗಳನ್ನು, ವಾಕ್ಯಗಳನ್ನು ಸುಲಲಿತವಾಗಿ ಲೀಲಾಜಾಲವಾಗಿ ಉಚ್ಚಾರ ಮಾಡಬೇಕು ಅಂತ ಹೇಳ್ತೇವೆ ಶಾಸ್ತ್ರ. ಮತ್ತೆ ಮನಸ್ಸಿನಲ್ಲಿ ಬೇರೆ ಯಾವುದೋ ವಿಷಯಗಳನ್ನು ಇಟ್ಟುಕೊಂಡು ಅನ್ಯ ಮನಸ್ಕನಾಗಿ ವಾಚನವನ್ನು ಮುಂದುವರಿಸಬಾರದು. ಮತ್ತು ಹೇಳುವಂತಹ ಅಭಿಪ್ರಾಯ ಗ್ರಂಥದ ಸಂಪ್ರದಾಯದ ಅಭಿಪ್ರಾಯ ಏನಿದೆ ಅದಕ್ಕೆ ಹೊಂದುವಂತಿರಬೇಕು, ವಿರುದ್ಧವಾಗಿರಬಾರದು. ಅಕ್ಷರಗಳು ಹುಟ್ಟುವಂತಹ 8 ಸ್ಥಾನಗಳಿವೆ ನಮ್ಮ ಶರೀರದಲ್ಲಿ. ಕಂಠ, ತಾಲು, ಶಿರಸ್ಸು, ದಂತ, ಓಷ್ಠ ಅಂದ್ರೆ ತುಟಿಗಳು, ನಾಸಿಕ ಅಂದ್ರೆ ಮೂಗು, ಜಿಹ್ವಾಮೂಲ ನಾಲಿಗೆಯ ಮೂಲ ಮತ್ತು ಹೃದಯ ಅಂತ. ಇವು ಯಾವುದೇ ಭಾಷೆ ಅಕ್ಷರಗಳು ಹುಟ್ಟಲಿಕ್ಕೆ ಇವಿಷ್ಟು ಸ್ಥಾನಗಳು. ಕಂಠದಿಂದ ಪ ಮತ್ತು ಕವರ್ಗ ಮತ್ತು ಹ ಇವೆಲ್ಲ ಹುಟ್ಟೋದು ಕಂಠದಿಂದ. ಈ ಕವರ್ಗ, ಯ ಮತ್ತು ಶಂಕರ ಶ ಇವೆಲ್ಲ ಕಾಲುವಿನಿಂದ ಹುಟ್ಟೋದು. ಋಷಿ ಅನ್ನುವುದು ಋ ಇದೆಯಲ್ಲ, ಆ ಋ ಕವರ್ಗ ಮತ್ತು ಷಣ್ಮುಖ ಶ ಅದು ಮೂರ್ಧದಿಂದ ಹುಟ್ಟೋದು. ಹಾಗಾಗಿ ಶಗಳನ್ನು ವ್ಯತ್ಯಾಸ ಮಾಡಬೇಕಾದ್ರೆ ತಾಲವ್ಯ ಶ ಮತ್ತು ಮೂರ್ಧನ್ಯ ಶ ಅಂತ ಹೇಳ್ತಾರೆ. ತಾಲವ್ಯ ಶ ಅಂದ್ರೆ ತಾಲುವಿನಿಂದ ಹುಟ್ಟುವಂತ ಷಣ್ಮುಖ ಶಂಕರ ಅನ್ನುವುದನ್ನು ಶಕಾರ. ಮೂರ್ಧಾದಿಂದ ಹುಟ್ಟುವಂತ ಶಕಾರ ಏನಿದೆ ಅದಕ್ಕೆ ಮೂರ್ಧನ್ಯ ಶಕಾರ ಅಂತ ಕರೀತಾರೆ. ಅದು ಷಣ್ಮುಖ ಅನ್ನುವುದು ಉಚ್ಚಾರ ಆಗುವಂತ ಶಕಾರ. ದಂತ, ತವರ್ಗ, ಲ, ಸ ಇವೆಲ್ಲ ಹುಟ್ಟುವುದು ದಂತದಿಂದ. ಓ, ಔ ಇವೆಲ್ಲ ಹುಟ್ಟುವುದು ಓಷ್ಠಗಳಿಂದ. ಮತ್ತು ನಾಸಿಕಾದಿಂದ
ಎಲ್ಲ ಅನುನಾಸಿಕಾಕ್ಷರಗಳು, 5 ವರ್ಗಗಳ ಅನುನಾಸಿಕಾಕ್ಷರಗಳು ಮತ್ತು ಅನುಸ್ವಾರಗಳು ಹುಟ್ಟುವೆಲ್ಲ ನಾಸಿಕದಿಂದ. ಜಿಹ್ವಾಮೂಲೀಯ ಅಂತ ಸಂಸ್ಕೃತ ಓದುವಾಗ ನೋಡಿರ್ಬೇಕು. ಅದು ವಿಸರ್ಗಕ್ಕೆ ಸಮಾನವಾದದ್ದು ಜಿಹ್ವಾಮೂಲೀಯ. ಅದು ಹುಟ್ಟೋದು ಜಿಹ್ವೆಯ ಮೂಲದಿಂದ, ನಾಲಿಗೆಯ ಮೂಲದಿಂದ. ಮತ್ತು ಹೃದಯ ಅಂತ ಒಂದಿದೆ, ಹೃದಯ ಅಂತ ಯಾವುದು ನನಗೆ ನೆನಪಿಗೆ ಬರ್ತಿಲ್ಲ. ಹೀಗೆ 8 ಸ್ಥಾನಗಳಿಂದ ಹುಟ್ಟುವಂಥ 63 ರೀತಿಯಾದಂತಹ ವರ್ಣಗಳ ಉಚ್ಚಾರ ಏನಿದೆ ಅದು ಬಹಳ ಸ್ಪಷ್ಟವಾಗಿರಬೇಕು. ವಾಚಕ ಸ್ವಸ್ಥ ಮಾನಸಿಕನಾಗಿರಬೇಕು, ಸ್ವಾಧೀನ ಚಿತ್ತನಾಗಿರಬೇಕು, ಏಕಾಗ್ರ ಚಿತ್ತನಾಗಿರಬೇಕು. ಮೊದಲು ಅಂತರ್ಯಾಮಿಯಾದಂತಹ ನಾರಾಯಣ ಸ್ವರೂಪನಾದಂತಹ ಕೃಷ್ಣನನ್ನ, ಆತನ ನಿತ್ಯ ಸಖನಾದಂತಹ ನರಸ್ವರೂಪನಾದಂತಹ ಅರ್ಜುನನನ್ನ, ದೇವಿಯಾದಂತಹ ಸರಸ್ವತಿಯನ್ನ, ಅವರ ಲೀಲೆಗಳನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕು. ಶ್ರೋತೃಗಳಾದವರು ಯಾವ ರೀತಿಯಾಗಿರಬೇಕು ಮತ್ತು ಅವರು ಶ್ರವಣ ಮಾಡಿ ಒಮ್ಮೊಮ್ಮೆ ಅದನ್ನು ಶ್ರವಣ ಮಾಡಿದ ಕೂಡಲೇ ಅವರಿಗೆ ಬರುವಂಥ ಫಲ ಯಾವುದು ಅಂದರೆ ಆತ ಸಂತೋಷ ಮನಸ್ಕನಾಗಿರಬೇಕು. ಶ್ರೋತೃವಾದವನು ಮೊದಲನೇ ಬಾರಿಗೆ ನಿಯಮಪೂರ್ವಕವಾಗಿ ಹರಿವಂಶಾಂತವಾಗಿ ಮಹಾಭಾರತವನ್ನು ಶ್ರವಣ ಮಾಡುವಂಥ ಆ ಶ್ರೋತೃ ಮುಂದೆ ಅದನ್ನು ವಾಚನ ಮಾಡಿದಂಥ ವಾಚಕನಿಗೆ ಬೇಕಾದಂತಹ ಕಾಮನಾ ವಸ್ತುಗಳನ್ನ, ಅಪೇಕ್ಷಿತವಾದಂಥ ವಸ್ತುಗಳನ್ನು ಕೊಟ್ಟರೆ ಆತ ಅಗ್ನಿಷ್ಠೋಮ ಅನ್ನುವಂಥ ಯಾಗವನ್ನು ಮಾಡಿದ ಫಲವನ್ನು ಪಡ್ಕೊಳ್ತಾನೆ. ಅದಲ್ಲದೆ ಸ್ವರ್ಗಲೋಕದಲ್ಲಿ ಅನೇಕ ವರ್ಷಗಳ ಕಾಲ ಸಂಚಾರ ಮಾಡ್ತಾನೆ. ಹರಿವಂಶದ ಪರ್ಯಂತ ಮಹಾಭಾರತವನ್ನು 2ನೇ ಬಾರಿಗೆ ಶ್ರವಣ ಮಾಡುವಂಥವನು ಅತಿರಾತ್ರ ಅನ್ನುವಂಥ ಯಾಗವನ್ನು ಮಾಡಿದ ಫಲವನ್ನು ಪಡ್ಕೊಳ್ತಾನೆ. ಮತ್ತು ದಿವ್ಯ ವಿಮಾನದಲ್ಲಿ ಕುಳಿತುಕೊಂಡು ಸ್ವರ್ಗದಲ್ಲಿ ಸಂಚಾರ ಮಾಡ್ತಾನೆ. ದೇವಲೋಕದಲ್ಲಿ ದೇವತೆಗಳಿಂದ ಸನ್ಮಾನಿತನಾಗಿ ಅನೇಕ ವರ್ಷಗಳ ಕಾಲ ಅಲ್ಲಿ ವಾಸ ಮಾಡ್ತಾನೆ. 3ನೇ ಬಾರಿ ಇದನ್ನು ಶ್ರವಣ ಮಾಡುವಂಥವನು ದ್ವಾದಶಾಹ ಯಾಗ ಅಂದರೆ 12 ದಿವಸ ಕಾಲ ಮಾಡುವಂಥ ಯಜ್ಞ ಏನಿದೆ ಅದರ ಫಲವನ್ನು ಪಡ್ಕೊಳ್ತಾನೆ. 10,000 ವರ್ಷಗಳ ಪರ್ಯಂತವಾಗಿ ದೇವಲೋಕದಲ್ಲಿ ಇರ್ತಾನೆ. 4ನೇ ಬಾರಿಗೆ ಹರಿವಂಶಾಂತವಾಗಿ ಮಹಾಭಾರತವನ್ನು ಶ್ರವಣ ಮಾಡುವಂಥವನು ವಾಜಪೇಯ ಅನ್ನುವಂಥ ಯಾಗವನ್ನು ಮಾಡಿದ ಫಲವನ್ನು ಪಡ್ಕೊಳ್ತಾನೆ. 5ನೇ ಬಾರಿ ಶ್ರವಣ ಮಾಡಿದವನು 4ನೇ ಬಾರಿ ಮಾಡಿದ ಫಲಕ್ಕಿಂತ ದುಪ್ಪಟ್ಟಾದಂತಹ ಫಲವನ್ನು ಪಡ್ಕೊಳ್ತಾನೆ. ಉದಯಿಸಿದ ಸೂರ್ಯನನ್ನ ಹೋಲುವಂತಹ ವಿಮಾನವನ್ನೇರಿ ಸ್ವರ್ಗಕ್ಕೆ ತೆರಳಿ ಅಲ್ಲಿ ನಾನಾ ರೀತಿಯಾದ ಸುಖಗಳನ್ನು ಅನುಭವಿಸ್ತಾನೆ. 6ನೇ ಬಾರಿಗೆ ಶ್ರವಣ ಮಾಡುವಂಥವನು 5ನೇ ಬಾರಿಗೆ ಶ್ರವಣ ಮಾಡಿದ ಫಲಕ್ಕಿಂತ 2 ಪಟ್ಟಾದಂಥ ಫಲವನ್ನು ಪಡ್ಕೊಳ್ತಾನೆ. 7ನೇ ಬಾರಿಗೆ ಶ್ರವಣ ಮಾಡುವಂಥವನು 5 ಬಾರಿ ಕೇಳುವುದಕ್ಕಿಂತ ಪ್ರಾಪ್ತವಾಗುವ 3 ಪಟ್ಟು ಹೆಚ್ಚಾದಂಥ ಫಲವನ್ನು ಪಡ್ಕೊಳ್ತಾನೆ. ಕೈಲಾಸ ಪರ್ವತದಂಥ ಶ್ವೇತವರ್ಣವಾದಂಥ ವಿಮಾನವನ್ನೇರಿ ಅಪ್ಸರೆಯರ ಗುಂಪುಗಳ ನಡುವೆ ಕುಳಿತುಕೊಂಡು ಸ್ವರ್ಗಲೋಕದಿಂದ ಸುಖ ಹೊಂದುತ್ತಾನೆ. 8ನೇ ಬಾರಿಗೆ ಶ್ರವಣ ಮಾಡುವಂಥವನು ರಾಜಸೂಯ ಅನ್ನುವಂತಹ ಯಾಗ, ಇದಿಷ್ಟು ರಾಜಗಳಿಗೆ ಯಾಗ ಮಾಡಿದ್ರಲ್ಲ ಅದರ ಫಲವನ್ನು ಪಡ್ಕೊಳ್ತಾನೆ. 9ನೇ ಬಾರಿಗೆ ಶ್ರವಣ ಮಾಡುವಂಥವನು ಅಶ್ವಮೇಧ ಯಾಗ ಮಾಡಿದ ಫಲವನ್ನು ಪಡ್ಕೊಳ್ತಾನೆ. ದಿವಸ ಆತ ಮಲಗುವಾಗ ಆತನನ್ನು ಮಲಗಿಸುವಂಥವರು ಅಪ್ಸರೆಯರು, ಬೆಳಗ್ಗೆ ಹೇಳಬೇಕಾದ್ರೆ ಆತನನ್ನು ಎಬ್ಬಿಸುವವರು ಕೂಡ ಅಪ್ಸರೆಯರು. ಇದೆಲ್ಲ ಏನಿದೆ ಇದನ್ನ ಅರ್ಥವಾದ ಅಂತ ಇರ್ತಾರೆ. ಮಹಾಭಾರತದ ಮೂಲ ಫಲ ಇದಲ್ಲ. ಸ್ವರ್ಗಲೋಕಕ್ಕೆ ಹೋಗಿ ಅಪ್ಸರೆಯರ ಕಾಲ್ಗೆಜ್ಜೆ ನಿನಾದದಿಂದ ಹೇಳಬೇಕು, ಮಲ್ಕೊಳ್ಬೇಕು ಅನ್ನುವಂಥ ಕಾಮನೆ ಇಟ್ಕೊಂಡು ಹರಿವಂಶವನ್ನು ಮತ್ತು ಮಹಾಭಾರತವನ್ನು ಶ್ರವಣ ಮಾಡೋದೇನಿದೆ, ಹುಲ್ಲಿಗಾಗಿ ಕಬ್ಬಿನ ಕೃಷಿಯನ್ನು ಮಾಡಿದಂತೆ. ಕಬ್ಬಿನ ಕೃಷಿಯನ್ನು ಮಾಡುವುದು ಸಕ್ಕರೆಗಾಗಿ ಬೆಲ್ಲಕ್ಕಾಗಿ ಮಾಡಬೇಕು. ಹುಲ್ಲಿಗಾಗಿ ಮಾಡುವವರು ಮೂರ್ಖರು ಹೇಳು. ಹಾಗೆ ಶುದ್ಧವಾದಂತಹ ಫಲಗಳನ್ನು ಹರಿವಂಶದಿಂದ ಮಹಾಭಾರತವನ್ನು ಬಯಸುವವರು ಮೂರ್ಖರು. 10ನೇ ಬಾರಿಗೆ ಹರಿವಂಶಾಂತವಾದಂಥ ಮಹಾಭಾರತವನ್ನು ಕೇಳಿ ಆ ಬ್ರಾಹ್ಮಣನಿಗೆ, ವಾಚಕರಾದಂಥ ಬ್ರಾಹ್ಮಣನಿಗೆ ನಮಸ್ಕಾರ ಮಾಡಬೇಕು. ಅಂಥವನು ದಿವ್ಯವಾದಂತಹ ವಿಮಾನವನ್ನೇರಿ ಸ್ವರ್ಗದ ದೇವತೆಗಳೊಡನೆ ಹಲವಾರು ದಿವ್ಯ ಲೋಕಗಳಲ್ಲಿ ಸಂಚಾರ ಮಾಡ್ತಾನೆ. ಗಂಧರ್ವರೊಡನೆ ಮತ್ತು ವಿದ್ಯಾಧರರೊಡನೆ 21,000 ವರ್ಷಗಳ ಕಾಲ ಅಮರಾವತಿಯಲ್ಲಿ ಇಂದ್ರನ ಜೊತೆಗೆ ಆನಂದ ಸುಂದರನಾಗಿರ್ತಾನೆ.
10ನೇ ಬಾರಿ ಪಾರಾಯಣ ಮಾಡುವಂತಹ ಅಥವಾ ಶ್ರವಣ ಮಾಡುವಂತಹ ಮಹಾಪುರುಷ ಏನಿರ್ತಾನೆ ಸೂರ್ಯಭವನದಲ್ಲಿ ಮತ್ತು ಚಂದ್ರಭವನದಲ್ಲಿ ಶಿವಲೋಕದಲ್ಲಿ ಮತ್ತು ಅಂತ್ಯದಲ್ಲಿ ಮಹಾವಿಷ್ಣುವಿನ ಸಾಲೋಕ್ಯವನ್ನ ಪಡ್ಕೊಳ್ತಾನೆ. ಈ ಶ್ರವಣಕ್ಕೆ ಇಲ್ಲಿಯವರೆಗೆ ಹೇಳಿದಂಥ ಫಲ ಏನಿದೆ ಇದು ಸತ್ಯವಾಗುತ್ತೆ. ಇದನ್ನು ಮತ್ತೊಮ್ಮೆ ಸಮಾಲೋಚನೆ ಮಾಡುವಂತ ಅಗತ್ಯವಿಲ್ಲ. ಶ್ರದ್ಧೆಯಿಂದ ಮಹಾಭಾರತವನ್ನು ಮತ್ತು ಹರಿವಂಶವನ್ನು ಶ್ರವಣ ಮಾಡಬೇಕು. ವಾಚಕನು ಏನನ್ನ ಮನಸ್ಪೂರ್ವಕವಾಗಿ ಅಪೇಕ್ಷೆ ಪಡ್ತಾನೋ ಅದನ್ನು ಅವನಿಗೆ ದಾನ ಮಾಡಬೇಕು. ಕೇಳಿದವ್ರ ಕರ್ತವ್ಯ ದಾನ ಮಾಡಬೇಕು ಅಂತ ಹೇಳಿ, ಆದ್ರೆ ವಾಚಕನಾದವನು ಏನನ್ನೂ ಅಪೇಕ್ಷೆ ಪಡಬಾರದು. ಅದು ಆತನ ನಿಷ್ಠೆ, ಆತನ ಗುಣವಾಗಿರಬೇಕು. ಪ್ರವಚನದ ಪ್ರಾರಂಭದಲ್ಲಿ ಹಿಂದೊಮ್ಮೆ ಪದ್ಮಪುರಾಣದಲ್ಲಿ ಬಂದಂತ ಹರಿವಂಶದ ಮಹಾತ್ಮೆಯನ್ನು ಹೇಳುವಾಗ ಪ್ರವಚನದ ಪ್ರಾರಂಭದಲ್ಲಿ ಏನ್ ಮಾಡಬೇಕು ಅಂತಲೇ ಹೇಳಿದ್ವಿ. ಅದನ್ನ ಈ ಹರಿವಂಶದಲ್ಲೇ ಇನ್ನೊಮ್ಮೆ ಮತ್ತೆ ಕೆಲವು ವಿವರಗಳ ಸಮೇತವಾಗಿ ಹೇಳ್ತಾರೆ. ಯೋಗ್ಯರಾದಂತಹ ಬ್ರಾಹ್ಮಣರನ್ನು ಕರೆದು ಅವರ ಕಡೆಯಿಂದ ಸ್ವಸ್ತಿವಾಸನ, ಪುಣ್ಯಾಹವಾಸನ ಇತ್ಯಾದಿಗಳನ್ನು ಮಾಡಿಸಬೇಕು. ಅದಾದ ಬಳಿಕ ಕಥಾಶ್ರವಣವನ್ನ ಪ್ರಾರಂಭ ಮಾಡಬೇಕು. ಪ್ರತಿಯೊಂದು ಪರ್ವದ ಸಮಾಪ್ತಿ ಆದ ಬಳಿಕ ನೆರೆದಿದ್ದಂತಹ ಭಾಗವತರನ್ನ, ಬ್ರಹ್ಮಜ್ಞಾನಿಗಳನ್ನ ತನ್ನ ಶಕ್ತಿಗನುಗುಣವಾಗಿ ಪೂಜೆ ಮಾಡಬೇಕು. ಮಹಾಭಾರತದಲ್ಲಿ ಮೊದಲು ಬರುವಂಥದ್ದು ಆದಿಪರ್ವ. ಆದಿಪರ್ವದ ಅನುಕ್ರಮಣಿಕಾ ಪರ್ವ ಅಂತ ಒಂದಿದೆ ಮಹಾಭಾರತದ ಒಳಗೆ. ಆ ಅನುಕ್ರಮಣಿಕಾ ಪರ್ವದಲ್ಲಿ ಯಾವ್ಯಾವ ಅಧ್ಯಾಯದಲ್ಲಿ ಯಾವ್ಯಾವ ಪರ್ವದಲ್ಲಿ ಏನೇನು ಕಥೆ ಬರೋದಿದೆ ಅನ್ನೋದನ್ನ ವರ್ಣನೆ ಮಾಡುತ್ತಾರೆ. ಆ ಅನುಕ್ರಮಣಿಕಾ ಪರ್ವದ ಪ್ರವಚನಕ್ಕೆ ಮೊದಲು ವಾಚಕನನ್ನ ಗಂಧ, ಪುಷ್ಪ, ದಕ್ಷಿಣೆ ಇತ್ಯಾದಿಗಳಿಂದ ಪೂಜೆ ಮಾಡಬೇಕು. ಅಲ್ಲಿ ನಂತರ ಬರುವಂಥದ್ದು ಆಸ್ತಿಕ ಪರ್ವ ಅನ್ನುವ ಪರ್ವ. ಅದರ ಪ್ರವಚನಕ್ಕಿಂತ ಮೊದಲು ಜೇನುತುಪ್ಪ, ತುಪ್ಪ ಇತ್ಯಾದಿಗಳಿಂದ ಆತನನ್ನ ಸತ್ಕಾರ ಮಾಡಬೇಕು ಮತ್ತು ಬೆಲ್ಲದಿಂದ ಮಿಶ್ರಿತವಾದಂತಹ ಅನ್ನವನ್ನು ದಾನ ಮಾಡಬೇಕು. ಸಭಾಪರ್ವ ಅಂತ ಹೇಳಿ ಅದರ ಮುಂದೆ ಬರುವಂಥದ್ದು. ಅದಕ್ಕಿಂತ ಮೊದಲು ವಾಚಕನನ್ನ ಹೋಳಿಗೆ, ಕಡುಬು ಮೊದಲಾದಂತಹ ಮೃಷ್ಟಾನ್ನದಿಂದ ತೃಪ್ತನಾಗಿ ಮಾಡಬೇಕು. ವನಪರ್ವ ಪ್ರವಚನವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ಕಂದ, ಮೂಲ, ಫಲ ಇತ್ಯಾದಿಗಳನ್ನ ದಾನ ಮಾಡಿ ಆತನ ಸಂತೃಪ್ತನನ್ನಾಗಿ ಮಾಡಬೇಕು. ವನಪರ್ವದ ಪ್ರವಚನ ನಡೆದಂತಹ ಸಂದರ್ಭದಲ್ಲಿ ಜಲದಿಂದ ತುಂಬಿದಂತಹ ಪೂರ್ಣ ಕುಂಭಗಳನ್ನು ದಾನ ಮಾಡಬೇಕು. ವಿರಾಟ ಪರ್ವ ಅಂತ ಒಂದು ಅದ್ಭುತವಾದ ಪರ್ವ ಇದೆ. ಮಳೆಗಾಲದಲ್ಲಿ ಮಳೆ ಆಗದೇ ಇದ್ರೆ ವಿರಾಟ ಪರ್ವವನ್ನು ಹೇಳಿಸುವ ಪದ್ಧತಿ ಇದೆ. ಆ ವಿರಾಟ ಪರ್ವದ ಪ್ರವಚನವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ನಾನಾ ವಿಧವಾದಂತಹ ವಸ್ತ್ರಗಳನ್ನ ಭಾಗವತರಿಗೆ ದಾನ ಮಾಡಬೇಕು. ಉದ್ಯೋಗ ಪರ್ವ, ನಿರುದ್ಯೋಗ ಅಂತ ಮನುಷ್ಯನಿಗೆ ವ್ಯಾಪಾರ, ಉದ್ಯೋಗ ಇತ್ಯಾದಿಗಳಲ್ಲಿ ಶ್ರೇಯಸ್ಸಾಗಲಿ ಅನ್ನೋ ದೃಷ್ಟಿಯಿಂದ ಮಾಡುವುದು ಆ ಪರ್ವದ ಫಲ ಆಗಿದೆ. ಆ ಪರ್ವದ ಪ್ರವಚನವನ್ನು ಪ್ರಾರಂಭ ಮಾಡುವಾಗ ಶ್ರೋತೃವು ಬ್ರಾಹ್ಮಣನನ್ನ ಗಂಧ ಮಾಲ್ಯಾದಿಗಳನ್ನು ಅಲಂಕಾರ ಮಾಡಿ ಯೋಗ್ಯವಾದ ಮೃಷ್ಟಾನ್ನವನ್ನು ಭೋಜನ ಮಾಡಿಸಬೇಕು. ಭೀಷ್ಮ ಪರ್ವದ ಪ್ರವಚನವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ಉತ್ತಮವಾದಂತಹ ವಾಹನಗಳನ್ನ ಯಥಾಶಕ್ತಿಯಾಗಿ ದಾನ ಮಾಡಬೇಕು. ದ್ರೋಣ ಪರ್ವದ ಪ್ರವಚನದ ಪ್ರಾರಂಭಕ್ಕಿಂತ ಮೊದಲು ಮೃಷ್ಟಾನ್ನ ಭೋಜನ ಮಾಡಿಸಬೇಕು. ಭೋಜನಾನಂತರ ಕೂಡ ನೆರೆದಂಥವರು ಎಲ್ಲರಿಗೂ ಕೂಡ ನಾನಾ ರೀತಿಯಾದ ದಾನಗಳನ್ನ, ಧನುಸ್ಸು, ಬಾಣ, ಖಡ್ಗ ಇತ್ಯಾದಿಗಳನ್ನು ದಾನ ಮಾಡಬೇಕು. ಕರ್ಮ ಪರ್ವದ ಪ್ರವಚನದ ಪ್ರಾರಂಭದಲ್ಲಿ ಸಕಲರಿಗೂ ಭೋಜನ ಮಾಡಿಸಿ ಪ್ರವಚನವನ್ನು ಮುಂದುವರಿಸಬೇಕು. ಶಲ್ಯ ಪರ್ವದ ಪ್ರಾರಂಭಕ್ಕೆ ಮೊದಲು ಕೂಡ ಬೆಲ್ಲದಿಂದ ಮಿಶ್ರಿತವಾದಂತಹ ಅನ್ನ ಇತ್ಯಾದಿಗಳನ್ನು ದಾನ ಮಾಡಬೇಕು. ಗದಾ ಪರ್ವದ ಪ್ರವಚನದ ಪ್ರಾರಂಭಕ್ಕಿಂತ ಮೊದಲು ಹುಗ್ಗಿಯಿಂದ ಕೂಡಿದಂತಹ ಮೃಷ್ಟಾನ್ನವನ್ನು ಭೋಜನ ಮಾಡಿಸಬೇಕು. ಸ್ತ್ರೀಪರ್ವದ ಪ್ರವಚನ ಪ್ರಾರಂಭವಾಗುವುದಕ್ಕಿಂತ ಮೊದಲು ರತ್ನಗಳ ದಾನವನ್ನು ಮಾಡಬೇಕು. ಐಶಿಕ ಪರ್ವ ಅಂತ ಇನ್ನೊಂದು ಪರ್ವ ಇದೆ. ಅದರ ಪ್ರವಚನದ ಪ್ರಾರಂಭದಲ್ಲಿ ತುಪ್ಪದ ಅನ್ನ ದಾನವಾಗಬೇಕು. ಶಾಂತಿ ಪರ್ವದ ಪ್ರವಚನಕ್ಕಿಂತ ಮೊದಲು ಭವಿಷ್ಯಾನ್ನ, ಹಿಂದೊಮ್ಮೆ ಹೇಳಿದ್ದಂತೆ ನಾನು ಭವಿಷ್ಯಾನ್ನ ಉಪ್ಪು ಇತ್ಯಾದಿಗಳನ್ನು ಪರಿತ್ಯಾಗ ಮಾಡಿ ನಿರ್ದಿಷ್ಟವಾದಂಥ ಯಜ್ಞದಲ್ಲಿ ಬಳಕೆಯಾಗುವಂತಹ ಪದಾರ್ಥಗಳೇನಿವೆ ಅಂತಹ ಪದಾರ್ಥಗಳನ್ನು ಭಾಗವತರಿಗೆ ದಾನ ಮಾಡಬೇಕು. ಮತ್ತೇನು ಹೆಸರು ಬೇಳೆ ನನಗೆ ನೆನಪಿದೆ. ನೌಸಲ ಪರ್ವ ಪ್ರವಚನದ ಪ್ರಾರಂಭದಲ್ಲಿ ಗಂಧ, ಮಾಲ್ಯ, ಅನುಲೇಪನಾದಿಗಳನ್ನು ಕೊಟ್ಟು ಭೋಜನ ಮಾಡಿಸಬೇಕು. ಮಹಾಪ್ರಸ್ಥಾನಿಕ ಪರ್ವ ಅದಕ್ಕಿಂತ ಮೊದಲು ನೆರೆದವರೆಲ್ಲರಿಗೂ ಕೂಡ ಭೋಜನವನ್ನು ಮಾಡಿಸಿ
ಪ್ರವಚನದ ಪ್ರಾರಂಭವನ್ನು ಮಾಡಿ ಮುಗಿಸಿ ಸ್ವರ್ಗಾರೋಹಣ ಪ್ರವಚನದ ಪ್ರಾರಂಭದಲ್ಲಿ ಮತ್ತೊಮ್ಮೆ ಹವಿಷ್ಯಾನ್ನದ ಭೋಜನವನ್ನು ಮಾಡಿಸಬೇಕು. ಹರಿವಂಶ ಪರ್ವವು ಸಮಾಪ್ತವಾದಾಗ 1000 ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು ಮತ್ತು ಸ್ವರ್ಣ ಪದಕದಿಂದ ಯುಕ್ತವಾದಂತಹ ಧೇನುವನ್ನು ವಾಚಕನಿಗೆ ದಾನ ಮಾಡಬೇಕು. ಶ್ರೋತೃವು ಒಂದು ವೇಳೆ ದರಿದ್ರನಾಗಿದ್ದರೆ ಇದರ ಅರ್ಥವನ್ನಾದರೂ ಕೊಡಬೇಕು. ಒಂದೊಂದು ಪರ್ವದ ಪ್ರವಚನವೂ ಕೂಡ ಪರಿಸಮಾಪ್ತವಾದ ಬಳಿಕ ಬಂಗಾರದ ದಕ್ಷಿಣೆಯಿಂದ ಕೂಡಿದಂತಹ ಪುಸ್ತಕವನ್ನ ವಾಚಕನಿಗೆ ದಾನ ಮಾಡಬೇಕು. ಹರಿವಂಶ ಪರ್ವದ ಪ್ರವಚನಕ್ಕಿಂತ ಮೊದಲು ಪಾಯಸದಿಂದ ಸಮೇತವಾದಂತಹ ಮೃಷ್ಟಾನ್ನವನ್ನ ದಾನ ಮಾಡಬೇಕು. ಹರಿವಂಶದಲ್ಲಿರುವಂತಹ ಒಂದು ಶ್ಲೋಕವನ್ನಾಗಲಿ ಅಥವಾ ಶ್ಲೋಕದ ಒಂದು ಪಾದವನ್ನಾಗಲಿ ಅಥವಾ ಒಂದು ಅಕ್ಷರವನ್ನಾಗಲಿ ಏಕಾಗ್ರಚಿತ್ತನಾಗಿ ಕೇಳಿದವನಿಗೆ ಭಗವಂತನಾದಂತಹ ವಿಷ್ಣುವು ಪ್ರಸನ್ನನಾಗ್ತಾನೆ. ಪತ್ನಿ ಸಮೇತರಾದಂತಹ ಅಂದ್ರೆ ಅಂಬರಿಣಿ ದೇವಿಯಿಂದ ಸಮೇತರಾದಂತಹ ವೇದವ್ಯಾಸರನ್ನು ಮೊದಲು ಪೂಜೆ ಮಾಡಬೇಕು. ಅದಾದ ಬಳಿಕ ಲಕ್ಷ್ಮೀನಾರಾಯಣರನ್ನು ಪೂಜೆ ಮಾಡಿ ಸಮಸ್ತ ದಾನಾದಿಗಳ ಸಮೇತವಾಗಿ ಪ್ರವಚನ ಕಾರ್ಯವನ್ನ ಮುಂದುವರಿಸಬೇಕು. ಪ್ರತಿಯೊಂದು ಪಾರಣೆ ಮುಗಿದ ಬಳಿಕನೂ ಕೂಡ ಒಂದು ಉಪವಾಸ ಕುಳಿತು ಕೇಳುವಂತ ಪದ್ಧತಿ ಇಟ್ಟಾಗ ಪ್ರತಿಯೊಂದು ಪಾರಣೆಯ ಕೊನೆಯಲ್ಲಿ ವಾಚಕನನ್ನ ಪವಿತ್ರವಾದಂತಹ ಪೀಠದ ಮೇಲೆ ಕುಳ್ಳಿರಿಸಿ ರೇಷ್ಮೆ ವಸ್ತ್ರವನ್ನು ಶುದ್ಧವಾದಂತಹ ಶ್ವೇತ ವಸ್ತ್ರವನ್ನು ಹೊದಿಸಿ ಯಜಮಾನನಾದವನು ತಾನೂ ಕೂಡ ಶುದ್ಧವಾದಂತಹ ರೇಷ್ಮೆ ವಸ್ತ್ರವನ್ನು ಧರಿಸಿಕೊಂಡು ಗಂಧಮಾಲ್ಯಾದಿಗಳಿಂದ ಆತನನ್ನ ಪೂಜೆ ಮಾಡಬೇಕು. ಭಾರತ ಸಂಹಿತಾ ಪುಸ್ತಕವನ್ನು ಕೂಡ ಪೂಜೆ ಮಾಡಬೇಕು. ಶ್ರೋತೃ ವಾಚಕನಿಗೆ ವಿನಯದಿಂದ 3 ತೊಲ ಚಿನ್ನವನ್ನು ದಾನ ಮಾಡಬೇಕು. ಅಷ್ಟು ಚಿನ್ನ ದಾನ ಮಾಡಲಿಕ್ಕೆ ಸಾಧ್ಯ ಆಗದೆ ಇದ್ರೆ ಅದರ ಅರ್ಧವನ್ನಾಗಲಿ ಅಥವಾ ಕಾಲು ಭಾಗವನ್ನಾಗಲಿ ವಾಚಕನಿಗೆ ದಾನ ಮಾಡಬೇಕು. ಧನ ಇದ್ರೂ ಕೂಡ ಜಪುಣತನ ಮಾಡಬಾರ್ದು. ಒಂದು ವೇಳೆ ಧನ ಇಲ್ಲದೆ ಅಷ್ಟು ಸಮಸ್ಯೆ ಅಲ್ಲ. ಮತ್ತೆ ಇದೆಲ್ಲ ಏನಿದೆ ಇಲ್ಲಿ ಬಂತು ಅಂತ ಓದ್ತೀನಿ ಅಷ್ಟೇ. ಮತ್ತೆ ಯಾರೇನು ಬಹಳ ಗಂಭೀರವಾಗಿ ತಗೊಳ್ಬೇಡ್ರಿ. ಇಲ್ಲಿ ತನಕ ಬಂದಿದ್ದ ವಿಷಯ ಏನಿದೆ ಜ್ಞಾನ ಬಿಟ್ಟು ವೈರಾಗ್ಯ ಸಂಬಂಧಪಟ್ಟಂತ ವಿಷಯ, ಅದನ್ನು ಗಂಭೀರವಾಗಿ ತಗೊಳ್ಳಿ. ದಾನ ಕೊಡಬೇಕಾದ ವಿಷಯಗಳು ಅಷ್ಟು ಗಂಭೀರವಾಗಿ ತಗೊಳ್ಬೇಡ್ರಿ. ಹಾಗೆ ನೋಡಿದ್ರೆ ಗೃಹಸ್ಥನಾದವನು ದಾನಕ್ಕೆ ಪೂರ್ಣ ಅಧಿಕಾರಿ, ಬ್ರಹ್ಮಚಾರಿಗಳಾದವರು ದಾನಕ್ಕೆ ಪೂರ್ಣ ಅಧಿಕಾರಿಗಳಲ್ಲ, ಅವ್ರು ಹೇಳಲಿಕ್ಕೆ ಮಾತ್ರ ಅಧಿಕಾರಿಗಳು. ಹಾಗಾಗಿ ಇಲ್ಲಿ ಕೊಡೋದಿದ್ರು ರಾಘವೇಂದ್ರ ಸ್ವಾಮಿ ಕೊಟ್ಟಬೇಕು. ತನಗೆ ಯಾವ ವಸ್ತು ಅಭಿಕ್ಷಿತವಾಗಿದೆಯೋ ಅದನ್ನೇ ವಾಚಕನಿಗೆ ದಾನ ಮಾಡಬೇಕು. ನರನಾರಾಯಣರ ಸ್ತೋತ್ರವನ್ನ ಮುಖ್ಯವಾಗಿ ಮಾಡಬೇಕು. ಆ ಬಳಿಕ ಎಲ್ಲ ದೇವತೆಗಳ ಸ್ತೋತ್ರವನ್ನು ಮಾಡಬೇಕು. ಹೀಗೆ ಎಲ್ಲರಿಗೂ ಭೋಜನ ಮಾಡಿಸಿದ ಬಳಿಕವೇ ಆ ಯಜಮಾನನಾದವನು ತಾನು ಕೂಡ ಭೋಜನ ಮಾಡಬೇಕು. ಜನಮೇಜಯನೇ, ನೀನು ಪ್ರಶ್ನೆ ಮಾಡಿದಂತೆ ಮಹಾಭಾರತ ಮತ್ತು ಹರಿವಂಶದ ಶ್ರವಣ ಮಾಡುವಂತಹ ವಿಧಿಯನ್ನು ನಿನಗೆ ಹೇಳಿದ್ದೇನೆ. ಇದರಂತೆ ನೀನು ಕೂಡ ಶ್ರದ್ಧೆಯಿಂದ ಪೂಜಾದಿಗಳನ್ನು ಮಾಡು. ಜೀವನದಲ್ಲಿ ಕಲ್ಯಾಣವನ್ನು ಬಯಸುವಂಥವರು ಇಲ್ಲಿ ಹೇಳಿದಂತಹ ವಿಧಿಗಳ ಸಮೇತವಾಗಿ ಪಾರಾಯಣ ಮಾಡಬೇಕು. ಶಾಸ್ತ್ರಗಳು ಬಹಳ ಹೇಳಿದಾಗ 1000 ಏನಾದ್ರು ಹೇಳಿದ್ರೆ ಮನುಷ್ಯ ಒಂದು ಮಾಡ್ತಿರ್ತಾನೆ. ಅದಕ್ಕೆ 3 ತೊಲ ಚಿನ್ನ, ಆನೆ, ಕುದುರೆ ಇತ್ಯಾದಿ ಹೇಳ್ತಿರ್ತಾರೆ. ಅಷ್ಟು ಹೇಳಿದಾಗ ಸ್ವಲ್ಪ ಮಾಡ್ತಾನೆ ಅಷ್ಟೇ. ಮತ್ತು ಇದನ್ನ ಪಂಡಿತರಾದವರು ಬ್ರಾಹ್ಮಣರಾದವರು ಬೇರೆ ಕಡೆ ಬರೀ ಹೇಳಲಿಕ್ಕೆ ಹೋಗೋದು ಅಷ್ಟೇ ಅಲ್ಲ, ಹೇಳಿ ದಾನ ತಗೊಂಡು ತಾವು ಸುಮ್ಮನೆ ಕುತ್ಕೊಳ್ಬಾರ್ದು. ಹರಿವಂಶದ ಮಹತ್ವವನ್ನು ಹೇಳುವಾಗ ಅಲ್ಲೊಂದು ಕಡೆ ಬಂದಿತ್ತು. ಮಹಾಪಂಡಿತ ಆಗಿದ್ದ ಒಬ್ಬ ಬ್ರಾಹ್ಮಣ. ಆದ್ರೆ ಆತ ತಾನು ಎಲ್ಲಾದ್ರೂ ಪ್ರವಚನ ನಡೆದ ಕೇಳಲಿಕ್ಕೆ ಹೋಗ್ತಿದ್ದ ಅಂತ ಬಂದಿತ್ತು. ಬೇರೆ ಕಡೆ ಕೇಳಲಿಕ್ಕೆ ಹೋಗ್ಬೇಕು, ಬೇರೆ ಕಡೆ ಓಡೋಡಿ ಹೋಗ್ತಿದ್ರು. ಹೆಂಡತಿ ಅವನಿಗೆ ವಿಘ್ನ ಮಾಡ್ತಿದ್ಲು. ಆ ಹೆಂಡತಿಯ ವಿಘ್ನಗಳನ್ನು ಮೀರಿ ಆತ ಬೇರೆ ಕಡೆ ಎಲ್ಲಾದ್ರೂ ಪ್ರವಚನ ನಡೆದ್ರೆ ಓಡಿ ಹೋಗ್ತಿದ್ದ. ತಾನೇ ದೊಡ್ಡ ಪಂಡಿತ, ಬೇರೆಯವ್ರನ್ನ ಕೇಳಬಾರದು ಅನ್ನುವಂಥ ಸಾಕ್ಷ್ಯ ಅವನಿಗೇನು ಇರಲಿಲ್ಲ. ಅಂದ್ರೆ ಅದ್ರ ಅರ್ಥ ಏನಂದ್ರೆ, ತಾನು ವಾಚನ ಮಾಡುವ ಸಂದರ್ಭ ಬಂದ್ರೆ, ಪ್ರವಚನ ಮಾಡುವ ಸಂದರ್ಭ ಬಂದ್ರೆ ಮಾಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಬೇರೆ ಜ್ಞಾನಿಗಳಾದವರನ್ನು ಕೇಳಬೇಕು, ಅಂಥವ್ರನ್ನ ಕರೆಸಿ ತಾನು ಕೂಡ ಆ ದಾನಗಳನ್ನು ಮಾಡಬೇಕು. ಬ್ರಾಹ್ಮಣನು 6 ಕರ್ತವ್ಯಗಳ ಪೈಕಿ ಅದು ಜೊತೆಯಾದ ಕರ್ತವ್ಯಗಳು. ದಾನ ಸ್ವೀಕಾರ ಮಾಡೋದು ಮತ್ತು ದಾನ ಕೊಡೋದು, ತಾನು ಅಧ್ಯಯನ ಮಾಡೋದು ಮತ್ತು ಇನ್ನೊಬ್ಬರಿಗೆ ಅಧ್ಯಯನ ಮಾಡಿಸೋದು, ತಾನು ಯತ್ನ ಮಾಡೋದು ಮತ್ತು ಇನ್ನೊಬ್ಬರಿಗೆ ಮಾಡಿಸೋದು. ಇವು 6 ಕರ್ತವ್ಯಗಳೇನಿದೆ ಅವುಗಳಲ್ಲಿ ಪ್ರತಿಯೊಂದು ಕೂಡ ಜೊತೆಯಾದ ಕರ್ತವ್ಯಗಳು. ದಾನವನ್ನು ಸ್ವೀಕಾರ ಮಾಡಿ ಕೊಡದೇ ಇದ್ರೆ ತಾನು ಪಾಪಕ್ಕೆ ಭಾಜನಾಗ್ತಾನೆ. ಅಷ್ಟು ಪ್ರಮಾಣದ ತಪಸ್ಸು, ಆಚರಣೆ ಇತ್ಯಾದಿಗಳನ್ನು ಇಟ್ಕೊಂಡು ಜಪತಪಾದಿಗಳನ್ನು ತಾನು ಮಾಡಿ ದಾನ ಸ್ವೀಕಾರ ಮಾಡಿ ಅಷ್ಟೇ ಪ್ರಮಾಣದ ದಾನವನ್ನು ತಾನು ಕೂಡ ಮಾಡಬೇಕು. ಮಾಡಿದಾಗ ತಗೊಂಡದ್ದಕ್ಕೆ ಸಾಕ್ತಿದೆ.
ಪ್ರತಿನಿತ್ಯವೂ ಕೂಡ ಮಹಾಭಾರತದ ಶ್ರವಣವನ್ನು ಮಾಡ್ತಾನೆ ಇರಬೇಕು. ನಿತ್ಯ ಆ ಮಹಾಭಾರತದ ಮಹತ್ವವನ್ನು ಸಂಕೀರ್ತನೆ ಮಾಡಬೇಕು. ಭಾರತಂ ಭವನೇಯಸ್ಯ ತಸ್ಯ ಹಸ್ತಗತೋ ಜಯ. ಜನರಲ್ಲಿ ಒಂದು ಮೂಢನಂಬಿಕೆ ಇದ್ದಂತಿದೆ. ಮನೆಯಲ್ಲಿ ರಾಮಾಯಣ ಮಹಾಭಾರತದ ಪುಸ್ತಕಗಳಿರಬಾರ್ದು, ಕೃಷ್ಣಾರ್ಜುನರಿಬ್ಬರು ರಥದಲ್ಲಿ ಕೂತ್ಕೊಂಡು ಯುದ್ಧಕ್ಕೆ ಸನ್ನದ್ಧರಾಗಿರುವಂತಹ ಚಿತ್ರವೂ ಕೂಡ ಇರಬಾರ್ದು. ಅದನ್ನು ತಗೊಂಡೋಗಿ ಮಠಗಳಿಗೆ ಮುಂದೆ ದಾನ ಮಾಡಿಬಿಡಬೇಕು. ಮಹಾಭಾರತದ ಪುಸ್ತಕ ಇದ್ರೆ ಮನೆಯಲ್ಲಿ ಏನಾದ್ರು ಜಗಳ ಆಗಿರ್ತೇನೋ, ಅಥವಾ ಅದು ಶ್ರವಣವನ್ನು ಕೂಡ ಮಹಾಭಾರತದಲ್ಲಿ ಮನೆಯಲ್ಲಿ ಮಾಡಿಸಬಾರ್ದು ಅಂತ ಕೆಲವು ಅಪನಂಬಿಕೆಗಳು ಜನರಲ್ಲಿ ಇದ್ದಂತೆ ಕಾಣಿಸ್ತವೆ. ಈ ಶ್ಲೋಕ ಏನ್ ಹೇಳ್ತದೆ ಅಂದ್ರೆ, ಭಾರತಂ ಭವನೇ ಯಸ್ಯ, ಯಾರ ಮನೆಯಲ್ಲಿ ಮಹಾಭಾರತ ಪುಸ್ತಕ ಇದೆಯೋ ಅವನು ಅದನ್ನ ಓದ್ತಾನು ಬಿಡ್ತಾನೋ ಅದು ಮುಂದಿನ ವಿಷಯ. ತಸ್ಯ ಹಸ್ತಗತೋ ಹರಿಹಿ, ಸ್ವಯಂ ಭಗವಂತ ಆತನ ಕೈಯಲ್ಲಿದ್ದಂತೆ, ಕೈ ಅಡಿಯಾಳಾದಂತೆ. ಅಂದ್ರೆ ಮನೆಯಲ್ಲಿ ಕಪಾಟಿನಲ್ಲಿ ಯಾವತ್ತಾರ ಒಂದು ಪುಸ್ತಕ ಇದ್ರೆ ಒಮ್ಮೆ ಯಾವ್ದಾರ ಅದನ್ನು ತೆಗೆದು ಅದನ್ನು ನೋಡೋಣ, ಅದ್ರಲ್ಲಿ ಏನು ಅಂತ ಮನುಷ್ಯನಿಗೆ ಅನಿಸ್ಕೊಳ್ಳೋದು. ಮನೆಯಲ್ಲೇ ಆ ಪುಸ್ತಕ ಇದ್ದೇ ಇದ್ರೆ ಅದಕ್ಕೆ ಅದನ್ನು ಓದೋ ಬುದ್ಧಿ ಕೂಡ ಬರ್ಲಿಕ್ಕಿಲ್ಲ. ಮಹಾಭಾರತವು ಸಮಸ್ತ ಶಾಸ್ತ್ರಗಳಿಗಿಂತಲೂ ಶ್ರೇಷ್ಠವಾದದ್ದು. ಆ ಮಹಾಭಾರತದ ದಿನನಿತ್ಯದ ಅಭ್ಯಾಸದಿಂದ ಮೋಕ್ಷ ಪ್ರಾಪ್ತಿ ಆಗ್ತದೆ. ಇದೆಲ್ಲಕ್ಕಿಂತ ಮುಖ್ಯವಾದಂಥ ಫಲ. ಉಳಿದಿದ್ದು ಸ್ವರ್ಗ, 21,000 ವರ್ಷದ ಗಂಧರ್ವರು ವಿದ್ಯಾಧರ ಜೊತೆ ನಿವಾಸ ಇತ್ಯಾದಿಗಳೇನಿದೆ ಅವೆಲ್ಲ ಮನಸ್ಸಿಗೆ ರುಚಿ ಆಗೋದಕ್ಕಾಗಿ ಹೇಳಿದ್ದಷ್ಟೇ. ತಾಯಿಯಾದವಳು ಇನ್ನೊಮ್ಮೆ ಹೇಳಿದ್ದೆ, ಮಕ್ಕಳಿಗೆ ಔಷಧ ಕೊಡುವಾಗ ಆ ಔಷಧವನ್ನು ಮಕ್ಕಳು ಸ್ವೀಕಾರ ಮಾಡೋದಿಲ್ಲ, ಔಷಧ ಕಹಿಯಾಗಿರ್ತದೆ. ಅದಕ್ಕಾಗಿ ಮೊದಲೊಂದು ಬಾರಿ ಸಕ್ಕರೆ ತಿನ್ನಿಸಿ ಆ ಮಗುವಿಗೆ, ಆ ಮಗು ತನ್ನ ಗಮನವನ್ನ ಬೇರೆ ಕಡೆ ಹರಿಸಿದಾಗ ನಿಧಾನವಾಗಿ ಅದರ ಬಾಯಲ್ಲಿ ಜಾಣ್ಮೆಯಿಂದ ಔಷಧ ಹಾಕಿಬಿಡ್ತಾರೆ ತಾಯಿ. ಅದರಂತೆ 21,000 ವರ್ಷ ಸ್ವರ್ಗದಲ್ಲಿ ಇರ್ತೀರಿ, ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಕೈಲಾಸವಂತ ವಿಮಾನ ಬರ್ತದೆ, ಅಪ್ಸರೆಯರ ದಿವಸ ನಿಮ್ಮನ್ನು ಮಲಗಿಸ್ತಾರೆ, ಏಳಿಸ್ತಾರೆ ಅಂತಂದ್ರೆ ಮನುಷ್ಯನಿಗೆ ಸುಖ ಸಂವೇದನೆಗಳನ್ನು ಬಯಸುವಂಥ ಒಂದು ಮನಸ್ಸು ಬಹಳ ಕ್ಷುದ್ರವಾದದ್ದು. ಸುಖ ಭೋಗಗಳು ಬೇಕಿರುತ್ತೆ. ಅದನ್ನು ಹೇಳಿಬಿಟ್ರೆ ಈ ಜಗತ್ತಿನಲ್ಲಿ ದೊರೆಯುವ ಸುಖ ಇದೆ ಬಹಳ ಕ್ಷುದ್ರವಾದದ್ದು, ಸ್ವರ್ಗದ ಸುಖ ಪಡ್ಕೋದು ಬಹಳ ಶ್ರೇಷ್ಠವಾದ ಸುಖ ಅಂತ ಅದಕ್ಕೊಂದು ಸ್ವಲ್ಪ ಪ್ರಲೋಭನೆ ಮಾಡಿದರೆ ಅದು ಮಹಾಭಾರತದ, ಹರಿವಂಶದ, ರಾಮಾಯಣದ ಶ್ರವಣಕ್ಕೆ ಸನ್ನದ್ಧ ಆಗಬಹುದು ಮನಸ್ಸು. ಅದಕ್ಕಾಗಿ ಇದನ್ನೆಲ್ಲ ಹೇಳಿದ್ದಷ್ಟೇ. ಮುಖ್ಯ ಫಲ ಏನಿದೆ ಜ್ಞಾನ, ಭಕ್ತಿ, ವೈರಾಗ್ಯಗಳು. ಭಗವಂತನ ಸನ್ನಿಧಾನವನ್ನು ತಲುಪೋದ್ರಿಂದ ಅದ್ರ ಮುಖ್ಯ ಫಲ. ಮಹಾಭಾರತದ ಇತಿಹಾಸ ಭೂದೇವಿ, ಗೋಮಾತೆ, ಸರಸ್ವತಿ ದೇವಿ ಮತ್ತು ಬ್ರಹ್ಮಜ್ಞಾನಿಗಳಾದವರು ಮತ್ತು ಸ್ವಯಂ ಭಗವಂತನವಂತ ಕೃಷ್ಣ, ವೇದವ್ಯಾಸ ಇವರ ಸಂಕೀರ್ತನೆಯನ್ನು ಮಾಡುವಂಥವನು ಎಂದೂ ಕೂಡ ಯಾವುದೇ ವಿನಾಶವನ್ನು ಹೊಂದುವುದಿಲ್ಲ, ಸುಖವಾಗಿ ಬಾಳಿ ಬದುಕ್ತಾನೆ. ವೇದೇ ರಾಮಾಯಣೇ ಪುಣ್ಯ ಭಾರತೇ ಭರತರ್ಷಭ ಆದೇ ಕಾಂತೇ ಚ ಮಧ್ಯೆ ಚ ಹರಿ ಸರ್ವತ್ರ ಗೀಯತೆ. 4 ವೇದಗಳಲ್ಲಿ, ರಾಮಾಯಣದಲ್ಲಿ, ಮಹಾಭಾರತದಲ್ಲಿ, ಹರಿವಂಶದಲ್ಲಿ, ಅಷ್ಟಾದಶ ಪುರಾಣಗಳಲ್ಲಿ ಎಲ್ಲಾ ಕಡೆಯೂ ಕೂಡ ಮೊದಲು, ಮಧ್ಯದಲ್ಲಿ ಮತ್ತು ಕೊನೆಗೆ ಸಂಕೀರ್ತನೆ ಇರೋದು ಅಂದರೆ ಭಗವಂತನಿಗೆ ಸಂಕೀರ್ತನೆ. ಮಹಾವಿಷ್ಣುವಿನ ಸನ್ನಿಧಾನವನ್ನ ಹೊಂದಬೇಕು ಅಂತ ಅಪೇಕ್ಷೆ ಪಡುವವನು ಮಹಾಭಾರತ ಮತ್ತು ಹರಿವಂಶದಲ್ಲಿ ಬರುವಂತಹ ಕಥೆಗಳನ್ನು ಶ್ರವಣ ಮಾಡಬೇಕು. ಮನುಷ್ಯನಿಗೆ ಧರ್ಮವನ್ನ ನಿರೂಪಣೆ ಮಾಡಿಕೊಳ್ಳುವಂತಹ ಶಾಸ್ತ್ರ ಇದಾಗಿದೆ. ಅಸಾರವಾದಂಥ ಈ ಸಂಸಾರದಲ್ಲಿ ಮಹಾಭಾರತ ಮತ್ತು ಹರಿವಂಶಗಳ ಶ್ರವಣ ಏನಿದೆ ಅದು ಸಮಸ್ತವಾದಂತಹ ಕಾಮನೆಗಳನ್ನು ಕೂಡ ಈಡೇರಿಸುವಂಥದ್ದು. ಹಾಗಾಗಿ ಜನರೆಲ್ಲರೂ ಕೂಡ ಇದನ್ನ ಶ್ರದ್ಧೆಯಿಂದ ಕೇಳಬೇಕು ಅನ್ನೋದು ವೇದವ್ಯಾಸರ ಅಭಿಪ್ರಾಯ. ಇತಿ ದ್ವೈಪಾಯನ ಅಂದ್ರೆ ವೇದವ್ಯಾಸರು, ಅವರು ಅಭಿಪ್ರಾಯ ಪಡ್ತಾರೆ. ಅಷ್ಟಮೇಧ ಸಹಸ್ರೇಣ ವಾಜಪೇಯ ಶತೈಸ್ತಥಾ ಯತ್ಫಲಂ ಪ್ರಾಪ್ಯತೆ ಪುಂಜಿ ತದ್ಭರೆ ವಂಶಕಾರಣಾತ್. 1000 ಅಶ್ವಮೇಧ ಯಾಗಗಳನ್ನು ಮಾಡುವುದರ ಮೂಲಕ, 100 ವಾಜಪೇಯ ಯಾಗಗಳನ್ನು ಮಾಡುವುದರ ಮೂಲಕ ಯಾವ ಮಹಾಫಲ ದೊರೆಯುತ್ತದೋ ಅದನ್ನ ಹರಿವಂಶದ ಶ್ರವಣದಿಂದ ಮತ್ತು ಪಾರಾಯಣದಿಂದ ಮನುಷ್ಯ ಪಡ್ಕೋತಾನೆ. ವಿಶೇಷತಃ ಕಲಿಯುಗದಲ್ಲಿ ಅಲ್ಪ ಪ್ರಯತ್ನದಿಂದ ಮಹಾಫಲ ಅಂತ ನಾವು ಹಿಂದೆ ಅನೇಕ ಬಾರಿ ನೋಡಿದ್ದೇವೆ. ಆದರೆ ಅಲ್ಪ ಪ್ರಯತ್ನ ಮಾಡಲಿಕ್ಕೆ ನಮ್ಮ ಮನಸ್ಸು ತೊಡಗೋದಿಲ್ಲ. ಆದರೆ ಯಾವನಾದರೂ ಯಶಸ್ವಿಯಾಗಿ ಅಲ್ಪ ಪ್ರಯತ್ನದ ಮೂಲಕವಾಗಿ ಭಗವಂತನ ನಾಮ ಸಂಕೀರ್ತನೆ ಮಾಡ್ತಾನೆ, ಆತ ಇಂಥ ಅದ್ಭುತವಾದಂಥ ಫಲಗಳನ್ನು ಪಡ್ಕೊಳ್ತಾನೆ. ಅಜರಂ ಅಮರಂ ಅಮೇಕಂ ಧ್ಯೇಯಂ ಆದ್ಯಂತ ಶೂನ್ಯಂ ಸುಗುಣ ಮಗುಣ ಮಾಧ್ಯಂ ಸ್ಥೂಲಂ ಅತ್ಯಂತ ಸೂಕ್ಷ್ಮಂ ನಿರೂಪಮಂ ಅನುಪೇಯಂ ಯೋಗಿನಾಂ ಜ್ಞಾನಗಮ್ಯಂ ತ್ರಿಭುವನ ಗುರುವೀಶಂ ಸ್ವಾಂ ಪ್ರಪನ್ನೋಸ್ಮಿ ವಿಷ್ಣು. ದೇವದೇವನಂತ ವಿಷ್ಣುವೇ, ನೀನು ಹುಟ್ಟಿಲ್ಲದವನು, ಮರಣವಿಲ್ಲದವನು, ಹುಟ್ಟು ಸಾವುಗಳು ನಿನಗಿಲ್ಲ, ಏಕಮೇವಾದ್ವಿತೀಯ ನೀನೇ, ಧ್ಯಾನಕ್ಕೆ ಯೋಗ್ಯನಾದವನು, ಋಷಿಗಳಿಂದ ಧ್ಯಾನ ಮಾಡಲ್ಪಡುವವನು ನೀನೇ,
ಅನಾದ್ಯ ಅನಂತನು ನೀನಾಗಿದ್ದಿ. ನೀನು ಸಗುಣನೂ ಹೌದು, ನಿರ್ಗುಣನೂ ಹೌದು. ನೀನು ಸಾಕಾರನೂ ಹೌದು, ನಿರಾಕಾರನೂ ಹೌದು. ಸಮಸ್ತಕ್ಕೂ ಆದಿ ಕಾರಣ ನೀನಾಗಿದ್ದಿ. ಸ್ಥೂಲ ಸ್ವರೂಪವಿಲ್ಲನಾಗಿದ್ದಿ ಅಂದ್ರೆ ಅಣುವಿಗಿಂತಲೂ ಅಣು ನೀನು ಹೌದು, ಮಹತ್ಗಿಂತ ಮಹತ್ವ ನೀನು ಹೌದು. ಹೋಲಿಕೆ ಇಲ್ಲದಂತಹ ಅದ್ಭುತವಾದಂತಹ ಸ್ವರೂಪ ನಿನ್ನದು. ನೀನು ಹೀಗಿದ್ದಿ ಅಂತ ಊಹಿಸಬಹುದಷ್ಟೇ ಹೊರತು ನಾವು ನಿನ್ನನ್ನು ಹೀಗೆ ಇದ್ದಿ ಅಂತ ನಿರ್ಧಾರ ಮಾಡಲಾರೆವು. ಯೋಗಿಗಳ ಜ್ಞಾನಕ್ಕೆ ಸಿಲುಕುವಂಥವನು. 3 ಲೋಕಗಳಿಗೂ ಏಕೈಕ ಗುರು ಅಂದ್ರೆ ನೀನು. ಉಳಿದವರೆಲ್ಲ ಸುಮ್ಮನೆ ಜಗದ್ಗುರುಗಳು ಅಷ್ಟೇ. ಇವನೇ ಮುಖ್ಯ ಜಗದ್ಗುರು. ಅಂಥ ಯೋಗಿಗಳ ಹೃದಯ ಧ್ಯಾನ ಗಮ್ಯನಾದಂಥ ನಿನ್ನನ್ನು ನಾನು ಶರಣ ಹೊಂದಿದ್ದೇನೆ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವೇಷಾಂ ವಾಂಛಿತಾಃ ಅರ್ಥಾಃ ಭವಂತ್ವಸ್ಥಿತ ಕಾರಣಾತ್. ಈ ಹರಿವಂಶದ ನಿಯಮಪೂರ್ವಕವಾದಂತಹ ಪಠಣ, ಶ್ರವಣ ಮತ್ತು ಪಾರಾಯಣಗಳಿಂದ ದಾಟಲು ಅಸಾಧ್ಯವಾದಂತಹ ಅನೇಕ ಸಂಕಟಗಳನ್ನು ವಾಚಕರು ಮತ್ತು ಶ್ರಾವಕರೆಲ್ಲರೂ ಕೂಡ ದಾಟುವಂತಾಗಲಿ. ಸರ್ವೋ ಭದ್ರಾಣಿ ಪಶ್ಯತು, ಎಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಮಂಗಳವನ್ನು ಕಾಣುವಂತಾಗಲಿ. ಸರ್ವೇಷಾಂ ವಾಂಛಿತಾಃ ಅರ್ಥಾಃ, ಎಲ್ಲರೂ ಕೂಡ ತಾವು ಬಯಸಿದಂತಹ ಅಪೇಕ್ಷೆಗಳನ್ನು ಜೀವನದಲ್ಲಿ ಕಾಣುವಂತಾಗಲಿ. ಹೀಗೆ ಮಂಗಳಾಶಾಸನದೊಂದಿಗೆ ಮಹಾಭಾರತ ಹರಿವಂಶದ ಭವಿಷ್ಯ ಪರ್ವದ 132ನೇ ಅಧ್ಯಾಯ ಸಮಾಪ್ತ ಆಗಿದೆ.